ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ಇವತ್ತು ಈವ್ನಿಂಗ್ ಅಂದರೆ ಆಫ್ಟರ್ನೂನ್ ನಡೆದಂತಹ ಬಯಾಲಜಿ ಎಕ್ಸಾಮಿನೇಷನ್ನ ಕೀ ಆನ್ಸರ್ನ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನಾನು ತೆಗೆದುಕೊಂಡಿರುವಂಥದ್ದು DR ಅಕಾಡೆಮಿ ಅಂಥೇಳಿ ಅವರ ಒಂದು ಕೀ ಆನ್ಸರ್ ನಾನಿಲ್ಲಿ ತೋರಿಸ್ತಾ ಇರುವಂಥದ್ದು. ಸೊ ಅಫಿಷಿಯಲ್ ಕೀ ಆನ್ಸರ್ಸ್ ಇನ್ನೇನು ಸ್ವಲ್ಪ ದಿವಸಗಳಲ್ಲಿ KE ಅವರು ರಿಲೀಸ್ ಮಾಡ್ತಾರೆ, ಅದಾದಮೇಲೆ ಅದು ಫೈನಲ್ ಆಗ್ತದೆ. ಬಟ್ ಇದು ಅನ್ಅಫಿಷಿಯಲ್ ಟೆಂಟೇಟಿವ್ ಕೀ ಆನ್ಸರ್ಸ್, ಒಂದು ನಿಮ್ಮ ಇನ್ಫಾರ್ಮೇಷನ್ಗೆ ಇರಲಿ ಅಂತೇಳಿ ಅಷ್ಟೇ. ಸೊ ಫಸ್ಟ್ ಕ್ವಶನ್ ನೋಡಿ, ಥರ್ಡ್ ಆಪ್ಷನ್ ಇಸ್ ದ ಕರೆಕ್ಟ್ ಒನ್. ಸೊ ಇದು ಕೋಡ್ B3 ಇಂದ ನಾನು ತೋರಿಸ್ತಾ ಇರುವಂಥದ್ದು. ಸೊ ನೀವು ನೋಡ್ತಾ ಹೋಗ್ಬೋದು ಇಲ್ಲಿ ಫಸ್ಟ್ ಕ್ವಶನು, ಸೆಕೆಂಡ್ ಒನ್ ಆಪ್ಷನ್ 1, ಥರ್ಡ್ ಒನ್ ಆಪ್ಷನ್ ಈಸ್ 1, ಫೋರ್ತ್ ಒನ್ ಆಪ್ಷನ್ ಈಸ್ 2, ಫಿಫ್ತ್ ಒನ್ ಆನ್ಸರ್ ಈಸ್ 3, ಸಿಕ್ಸ್ತ್ ಒನ್ ಥರ್ಡ್ ಆಪ್ಷನ್, seventh one first option, eighth one first option, ninth one also first option. Next 10th one fourth option ಇದೆ. ಸೊ ಬಯಾಲಜಿ ಪೇಪರ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ, ಈಸಿ ಇತ್ತಾ ಡಿಫಿಕಲ್ಟ್ ಇತ್ತಾ ಅಂಥೇಳಿ. ಸೊ 11th ಸೆಕೆಂಡ್ ಆಪ್ಷನ್, ದೆನ್ 12th ಆಪ್ಷನ್ 3, 13th ಆಪ್ಷನ್ 1, 14th ಆಪ್ಷನ್ 2. ನಿಮ್ಮ ವರ್ಷನ್ ಬೇರೆ ಆಗಿರ್ಬೋದು. ಕ್ವಶನ್ ಪೇಪರ್ನ ಇಟ್ಕೊಂಡು ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಿ ಅಂತಂದರೆ ಅದನ್ನು ಪಾಸ್ ಮಾಡ್ಕೊಂಡು ನೀವು ನಿಮ್ಮ ಆನ್ಸರ್ನ ಚೆಕ್ ಮಾಡ್ಕೋಬೋದು. ಸೊ 15th ಆನ್ಸರ್ ಈಸ್ 2, 16th ಫೋರ್ತ್ ಆಪ್ಷನ್ ಈಸ್ ಕರೆಕ್ಟ್, 17th ಫೋರ್ತ್ ಆಪ್ಷನ್, 18th also fourth option, 19th also fourth option. ಈ ಒಂದು B3 ಪೇಪರಲ್ಲಿ ಫೋರ್ತ್ ಆಪ್ಷನ್ ಜಾಸ್ತಿ ಇದ್ದಂಗೆ ಕಾಣಿಸ್ತದೆ. ಸೊ 20th ಆಲ್ಸೋ ಫೋರ್ತ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ. 21st ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಅಂತಾರೆ. 22nd ಫೋರ್ತ್ ಆಪ್ಷನ್, 23rd first option is correct, statement type of question is given. 24th third option, 25th first option is correct, 26th. ಸೊ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಕೊಟ್ಟಿದ್ದಾರೆ. ಕ್ವಶನ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಕಾಲಮ್ 1 ಕ್ಯಾರೆಕ್ಟರಿಸ್ಟಿಕ್ ಆಫ್ ವ್ಯಾಸ್ಕ್ಯುಲರ್ ಬಂಡಲ್ ಇದೆ, ಟ್ರಾನ್ಸ್ಫರ್ ಸೆಕ್ಷನ್ ಇದೆ ಕಾಲಮ್ 2ದಲ್ಲಿ. ಈ ಕ್ವಶನಿಗೆ ಆನ್ಸರ್ ಫಸ್ಟ್ ಆಪ್ಷನ್. ಸೊ A2, B4, C3, D1. ದೆನ್ 27th ಫಸ್ಟ್ ಆಪ್ಷನ್, 28th ಫೋರ್ತ್ ಆಪ್ಷನ್, 29th ಸೆಕೆಂಡ್ ಆಪ್ಷನ್, 30th ಕ್ವಶನ್ ನೋಡ್ಕೊಳ್ಳಿ. ದ ಗ್ರಾಫ್ ಕೊಟ್ಟಿದ್ದಾರೆ, ಆಕ್ಟಿವೇಶನ್ ಎನರ್ಜಿ ಆಫ್ ಎನ್ಸೈಮ್, ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಪ್ರೋಗ್ರೆಸ್ ಆಫ್ ರಿಯಾಕ್ಷನ್. ಸೊ ಇದು ಕೆಮಿಸ್ಟ್ರಿಗೂ ಕೂಡ ಸಂಬಂಧಪಟ್ಟಿದೆ. ಸೊ 30th ಕ್ವಶನ್ ಆನ್ಸರ್ ನೋಡಿ, ಥರ್ಡ್ ಆಪ್ಷನ್. ಎ ಈಸ್ ಆಕ್ಟಿವೇಶನ್ ಎನರ್ಜಿ ಇದರಲ್ಲಿ. ಸೊ ವಿದೌಟ್ ಎಂಜೈಮ್. ಎನ್ ಈಸ್, ಅದು ಎಮ್ ಅಂತ ಆಗಬೇಕು ಆ್ಯಕ್ಚುಲಿ ಥರ್ಡ್ ಆಪ್ಷನಲ್ಲಿ. ಎನ್ ಈಸ್ ಆಕ್ಟಿವೇಶನ್ ಎನರ್ಜಿ ವಿತ್ ಎನ್ಸೈಮ್. 31st ಮ್ಯಾಚ್ ದ ಫಾಲೋವಿಂಗ್ ನೋಡ್ಕೊಳ್ಳಿ. ಸ್ಟೇಜಸ್ ಆಫ್ ಪ್ರೊಫೇಸ್ 1 ಆ್ಯಂಡ್ ದೇರ್ ಫೀಚರ್ಸ್ ಇನ್ ದ ಕಾಲಮ್ 2 ಕೊಟ್ಟಿದ್ದಾರೆ. ಇದಕ್ಕೆ 31st ಕ್ವಶನಿಗೆ ಆನ್ಸರ್ ಏನಂತಂದರೆ ಆಪ್ಷನ್ 2 ಕೊಟ್ಟಿದ್ದಾರೆ. ಅಂದರೆ A2, B4, C1, D3, E5. 32nd ಕ್ವಶನ್ ಆನ್ಸರ್ 1 or 2 ಅಂತ ಕೊಟ್ಟಿದ್ದಾರೆ. ಸೊ ಮೇ ಬಿ 2 ಕರೆಕ್ಟ್ ಆಗ್ಬೋದು. 1 or 2 ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಕಮೆಂಟ್, ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದನ್ನು ಕಮೆಂಟ್ ಮಾಡಿ. 33rd ಕ್ವಶನ್ ಥರ್ಡ್ ಆಪ್ಷನ್, 34th ಆನ್ಸರ್ 1. ಇವೆಲ್ಲ ಆನ್ಸರ್ ಕರೆಕ್ಟ್ ಇದ್ದೇ ಬಿಡ್ತದ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಮೋಸ್ಟ್ ಆಫ್ ದ ಆನ್ಸರ್ಸ್ ಆರ್ ಕರೆಕ್ಟ್. ಸೊ KE ಅವ್ರ ಕಡೆಯಿಂದ ಫೈನಲ್ ಆನ್ಸರ್ ಬಂದ ಮೇಲೇ ಕನ್ಫರ್ಮ್ ಆಗ್ತದೆ. 35th ಆನ್ಸರ್ 1, 36th ಆನ್ಸರ್ 3, 37th ಆನ್ಸರ್ 3, 38th ಆನ್ಸರ್ 4 ಇದೆ.
39th ಆನ್ಸರ್ 3 ಇದೆ. 40th ಕ್ವಶನ್ ಆನ್ಸರ್ 1. 41 ಆನ್ಸರ್ 3. 42nd ಆನ್ಸರ್ 4. 43rd ಆನ್ಸರ್ 2 ಇದೆ. 44th ಆನ್ಸರ್ 3. 45th ಆನ್ಸರ್ 3 ಇದೆ. 46th ಆನ್ಸರ್ 4. 47th ಫೋರ್ತ್ ಆಪ್ಷನ್. 48th ಆಪ್ಷನ್ 1. 49th ಆಪ್ಷನ್ 2 ಸ್ಟೇಟ್ಮೆಂಟ್ ಟೈಪ್ ಆಫ್ ಕ್ವಶನ್. 50th ಆನ್ಸರ್ 1. 51 answer 1. 52 fourth option is correct. 53 option 1 is correct. 54 first option. 55 fourth option. 56th answer 4. 57th answer 2. 58th answer is 4. 59th answer is 1, and the last question answer is third option. So these are the answers for biology. So biology paper ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. Thank you for watching. Have a nice day.